ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಶೀಲಾ ವೀರಭದ್ರಪ್ಪ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ರಾಯರ ವರ್ಧಂತಿ, ಇಂದಿನಿಂದ ಫೆಬ್ರವರಿ 24ನೇ ತಾರೀಕಿನವರೆಗೂ ರಾಯರ ವರ್ಧಂತಿ ಇದೆ. ಹಾಗಾಗಿ ಇವತ್ತೊಂದು ವಿಶೇಷ ಸಂಕಲ್ಪ ಪೂಜೆ ಮಾಡಿದ್ದೀನಿ. ನಾನು ಹಿಂದಿನ ವರ್ಷವೂ ಮಾಡಿದ್ದೆ. ನಂದೊಂದು ಸಂಕಲ್ಪ ಕೇಳಿಕೊಂಡು ಭಗವಂತನ ಹತ್ರ ಶ್ರೀ ರಾಯರ ಹತ್ರ ಸ್ವಲ್ಪ ನೆರವೇರಿಸಿದ್ರು. ಹಾಗಾಗಿ ಈ ವರ್ಷವೂ ಒಂದು ಸಂಕಲ್ಪ ಮಾಡಿಕೊಂಡು ಈ ಪೂಜೆನ ಮಾಡೋಣ ಅಂತ ತಯಾರು ಮಾಡಿಕೊಂಡೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೂ ಅನುಕೂಲ ಆಗ್ಬೋದು. ರಾಯರಿಗೆ ಯಾವ ರೀತಿ ನಾನು ಸಂಕಲ್ಪ ಮಾಡಿದೆ, ತೆಂಗಿನಕಾಯಿ ಸಂಕಲ್ಪ ಪೂಜೆನ ನಿಮಗೆ ಉಪಯೋಗ ಆಗ್ಬೋದು. ಬೇಕಿದ್ದರೆ ನೀವು ಇದನ್ನು ಮಾಡಬಹುದು. ವಿಡಿಯೋ ಪೂರ್ತಿ ನೋಡಿ, ನಿಮಗೆ ನಾನು ಯಾವ ರೀತಿ ಪೂಜೆ ಮಾಡಿದೆ ಅಂತ ಗೊತ್ತಾಗುತ್ತೆ. ಎದ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರಿಗೆ ನುಗ್ಗೆ ಸೊಪ್ಪಿನ ಪೌಡ್ರು ಮತ್ತು ಮೆಂತ್ಯಕಾಳಿನ ಪೌಡ್ರು ಹಾಕಿ ಒಂದು ಗ್ಲಾಸ್ ಬಿಸಿನೀರಿಗೆ ಹಾಕಿ ಅದನ್ನೆಲ್ಲ ಕದಡಿ ಅದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಅಷ್ಟರಲ್ಲಿ ಅವರು ಎದ್ದಿದ್ದರು. ಅವ್ರಿಗೂ ಕಾಫಿ ರೆಡಿ ಮಾಡಿಟ್ಟೆ. ಒಂದು 10-15 ಶೇಂಗಾ ಬೀಜನೂ ನೆನೆಸಿಟ್ಟಿದ್ದೆ ಹಿಂದಿನ ದಿನ ರಾತ್ರಿ. ಅದು ಭಾಳ ಒಳ್ಳೆಯದು ಆರೋಗ್ಯಕ್ಕೆ, ನೆನೆಸಿದ ಶೇಂಗಾ ಬೀಜ. ಅದನ್ನು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಚರ್ಮಕ್ಕೆ ಮತ್ತು ಕೂದಲಿಗೆ ತುಂಬ ಒಳ್ಳೆಯದು. ಹಾಗಾಗಿ ನಾನು ಅದನ್ನು ಯಾವಾಗಲೂ ತಿಂತೀನಿ. ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಆರೋಗ್ಯ ವೃದ್ಧಿಗೋಸ್ಕರ ಈ ರೀತಿ ಕಾಳುಗಳು, ನೆನೆಸಿದ ಕಾಳುಗಳು ತಿನ್ನೋದು ತುಂಬ ಒಳ್ಳೆಯದು. ನೀವು ಇದನ್ನು ಫಾಲೋ ಮಾಡ್ಬೋದು, ಈ ಟಿಪ್ಸ್ನ. ನುಗ್ಗೆ ಸೊಪ್ಪಿನ ಪೌಡ್ರು ಹಾಕಿರೋ ನೀರನ್ನ ಕುಡಿದು ಶೇಂಗಾ ಬೀಜನೂ ತಿಂದೆ. ಈ ಶೇಂಗಾ ಬೀಜದಿಂದ ಬಡವರ ಬಾದಾಮಿ ಅಂತಲೇ ಕರೀತಾರೆ ಶೇಂಗಾ ಬೀಜನ. ಈ ಶೇಂಗಾ ಬೀಜದಲ್ಲಿ ತುಂಬ ಉಪಯೋಗಕರವಾಗಿರ್ತಕ್ಕಂತಹ, ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಎಲ್ಲ ರೀತಿಯ ಖನಿಜಾಂಶಗಳು ಇದೆ. ಹಾಗಾಗಿ ತಪ್ಪದೆ ಎಲ್ಲರೂ ಶೇಂಗಾ ಬೀಜ ತಿನ್ನಿ. ಹಸಿದೇ ಶೇಂಗಾ ಬೀಜ ತಿನ್ನೋದಕ್ಕಿಂತ ರಾತ್ರಿ ನೆನೆಸಿ ಇಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಬಹಳ ಒಳ್ಳೆಯದು ಶೇಂಗಾ ಬೀಜ. ಇದ್ರ ಜೊತೆಗೆ ಒಣ ದ್ರಾಕ್ಷಿ ಕೂಡ ತಿನ್ನಬಹುದು ನೆನೆಸಿಟ್ಕೊಂಡು. ಅದು ಕೂಡ ಹೆಣ್ಮಕ್ಳಿಗೆ ರಕ್ತ ವೃದ್ಧಿ ಮಾಡುತ್ತೆ. ಇದೆಲ್ಲ ಮಾಡಿ ಮುಗಿಸಿ ಕಾಫಿನೂ ಕುಡಿದು ಕಸ ಎಲ್ಲ ಗುಡಿಸಿದೆ. ಒಚಲೆ ಎಲ್ಲ ಸಾರಿಸಿ ತುಳಸಿ ಮುಂದೆ ಕಸ ಎಲ್ಲ ಅಂದು ಎಲ್ಲ ಸ್ವಚ್ಛ ಮಾಡಿ ಅಲ್ಲಿ ಎಲ್ಲ ಬಂಡೆ ಎಲ್ಲ ಒರೆಸಿ ಸುಮ್ಮನೆ ಹೊರಗೆ ಒಂದು ರೌಂಡ್ ನೋಡ್ಕೊಂಡು ಬರೋಣ, ವಾತಾವರಣ ಹೇಗಿದೆ ಅಂತ ನೋಡಿದೆ. ರೋಡೆಲ್ಲ ಇನ್ನೂ ಖಾಲಿಯಾಗಿತ್ತು. ಮತ್ತೆ ಬಂದು ನೆಲ ಒರೆಸ್ಬೇಕು ಅಂತ ಹೇಳಿ ನೆಲ ಒರೆಸೋದಕ್ಕೆ ಬಕೆಟಿಗೆ ಸ್ವಲ್ಪ ಬಿಸಿನೀರು, ಉಪ್ಪು, ಪಿನಾಯಿಲು ಹಾಕಿ ನೆಲ ಒರೆಸೋದಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡೆ. ಬಿಸಿನೀರು, ಉಪ್ಪು, ಪಿನಾಯಿಲು ಹಾಕಿ ನೆಲ ಒರೆಸೋದ್ರಿಂದ ಮನೆಯಲ್ಲಿರುವ ಇರುವೆ ಮತ್ತು ಜಂಡ್ಗಿ, ಏನಾದರೂ ಕಣ್ಣಿಗೆ ಕಾಣಲಾರ್ದಾಗಿರ್ತಕ್ಕಂತಹ ಕ್ರಿಮಿಕೀಟಗಳು ಇವೆಲ್ಲ ಸಾಯ್ತವೆ. ಹಾಗಾಗಿ ಯಾವಾಗಲೂ ನೆಲ ಒರೆಸುವಾಗ ಬಿಸಿನೀರನ್ನೇ ಉಪಯೋಗಿಸಿ, ಪಿನಾಯಿಲ್ ತಪ್ಪದೇ ಹಾಕ್ಕೊಳ್ಳಿ. ಉಪ್ಪು ಹಾಕಿ ನೆಲ ಒರೆಸೋದ್ರಿಂದ ಎಲ್ಲ ನೆಗೆಟಿವ್ಸು ಮನೆಯಿಂದ ಆಚೆ ಹೋಗ್ತವೆ. ನಂತರ ತುಳಸಿ ಮುಂದೆ ರಂಗೋಲಿ, ಸ್ವಸ್ತಿಕ್ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಹಾಕಿ ತುಳಸಮ್ಮಗೊಂದು ನಮಸ್ಕಾರ ಮಾಡಿಕೊಂಡೆ. ಒಚಲಿನೂ ಸಾರಿಸಿದ್ನಲ್ಲ, ಅದಕ್ಕೂ ರಂಗೋಲಿ ಹಾಕಿ ಅದಕ್ಕೂ ಅರಿಶಿನ ಕುಂಕುಮ ಹಚ್ಚಿ ಅದಕ್ಕೂ ಒಂದು ನಮಸ್ಕಾರ ಮಾಡಿಕೊಂಡು ಇನ್ನೇನು ಪೂಜೆಗೆ ರೆಡಿ ಮಾಡ್ಕೊಳೋದೊಂದೇ ಬಾಕಿ ಇತ್ತು. ಸ್ನಾನ ಮುಗಿಸ್ಕೊಂಡು ಬಂದೆ. ರಾಯರ ಮೂರ್ತಿನ ಒಂದು ಮಣೆ ಮೇಲೆ ವಸ್ತ್ರ ಹಾಕಿ ರಾಯರ ಮೂರ್ತಿನ ವಿಭೂತಿ ಧರಿಸಿ, ಗಂಧ ಧರಿಸಿ, ಹಳದಿ ಹೂವನ್ನು ಧರಿಸಿ ರಾಯರ ಮೂರ್ತಿನ ಪೂಜೆ ಮಾಡಿಟ್ಕೊಳ್ಳಿ. ನಂತರ ಒಂದು ತಟ್ಟೆಯಲ್ಲಿ ಹಳದಿ ಮಿಶ್ರಿತ ಅಂದರೆ ಅರಿಶಿನ ಮಿಶ್ರಿತ ಅಕ್ಷತೆನ ಕಲಸಿಟ್ಕೊಂಡು ಒಂದು ಪೇಪರಲ್ಲಿ ನಿಮ್ಮ ಇಷ್ಟಾರ್ಥವನ್ನು ಅದರಲ್ಲಿ ಬರೆದು ಅದಕ್ಕೊಂದು ತೆಂಗಿನಕಾಯಿನ ಅದರ ಮೇಲೆ ಇಟ್ಟಿರಿ. ಒಂದು ಮಣ್ಣಿನ ಹಣತೆಗೆ 2 ಬತ್ತಿ ದೀಪ ಹಾಕಿ ಅದಕ್ಕೆ ಕೊಬ್ಬರಿ ಎಣ್ಣೆಯಿಂದನೇ ರಾಯರಿಗೆ ದೀಪ ಹಚ್ಚಬೇಕು. ನಮ್ಮ ಹರಕೆ ಈಡೇರಬೇಕು ಅಂದರೆ ಕಾಮಧೇನು ಕಲ್ಪವೃಕ್ಷ ಅಂತ ಕರೀತಾರೆ ರಾಘವೇಂದ್ರ ಸ್ವಾಮಿಗೆ. ಹಾಗಾಗಿ ಕೊಬ್ಬರಿ ಎಣ್ಣೆಯಿಂದನೇ ದೀಪ ಹಚ್ಚಬೇಕು. ನಾವು ಈ ಅಕ್ಷತೆ ತಟ್ಟೆ ಮೇಲೆ ಇಟ್ಟಿರೋ ತೆಂಗಿನಕಾಯಿನ ಜುಟ್ಟು ರಾಯರ ಕಡೆ ಮಾಡಿ, ಆ ತೆಂಗಿನಕಾಯಿಗೆ ವಿಭೂತಿ, ಅರಿಶಿನ, ಕುಂಕುಮ, ಗಂಧ, ಹೂವು ಎಲ್ಲ ಪೂಜೆ ಮಾಡಿ ಅದಕ್ಕೂ ಎಲ್ಲ ಸಂಕಲ್ಪ ಮಾಡಿಕೊಂಡು ನಮ್ಮ ಇಷ್ಟಾರ್ಥಗಳನ್ನು ಆ ತೆಂಗಿನಕಾಯಿ ಪೂಜೆ ಮಾಡಿ ಆದಮೇಲೆ ಬೇಡ್ಕೋಬೇಕು. ನಂತರ ಕೈಯಲ್ಲಿ ಅಕ್ಷತೆ ಇಟ್ಕೊಂಡಿರಬೇಕು. 2 ತುಪ್ಪದ ಆರತಿ ರೆಡಿ ಮಾಡಿಟ್ಕೊಂಡಿರಬೇಕು. ಈ ಕೊಬ್ಬರೆಣ್ಣೆ ಹಚ್ಚಿಟ್ಟಿರ್ತೀವಲ್ಲ ಮಣ್ಣಿನ ಹಣತೆ,
ಅದಕ್ಕೆ ನಾವು ಮನಸ್ಸಲ್ಲಿ ಬೇಡ್ಕೊಂಡು ನಮ್ಮ ಬೇಡಿಕೆಯನ್ನು ಅಕ್ಷತೆ ಇಟ್ಕೊಂಡಿರ್ತೀವಲ್ಲ, ನಾವೇನು ಕೇಳ್ಕೊಂಡು ಹೋದಿರ್ತೈತೋ ರಾಯರಿಗೆ, ಆ ಅಕ್ಷತೆನ ಕೈಯಲ್ಲಿ ಹಿಡ್ಕೊಂಡು ಭಗವಂತನಲ್ಲಿ ನಮ್ಮ ಬೇಡಿಕೆ ಎಲ್ಲ ಕೇಳಿಕೊಂಡು ಆ ಕೊಬ್ಬರೆಣ್ಣೆ ಹಚ್ಚಿರೋಂಥ ಮಣ್ಣಿನ ಹಣತೆ ದೀಪಕ್ಕೆ ಆ ಅಕ್ಷತೆನ ಹಾಕಿ ನಮ್ಮ ಬೇಡಿಕೆನ ಕೇಳ್ಕೋಬೇಕು. ಆಮೇಲೆ ನಮಗೆ ಹಾಲು ಸಕ್ಕರೆ ಅಥವಾ ನಮಗೆ ಡ್ರೈ ಫ್ರೂಟ್ಸು ಏನಾದರೂ ನೈವೇದ್ಯ ಮಾಡ್ಕೋಬೇಕು ಭಗವಂತನಿಗೆ. ತುಪ್ಪದ ಆರತಿಯಿಂದನೇ ರಾಯರಿಗೆ 2 ತುಪ್ಪದ ದೀಪದಿಂದ ಆರತಿ ಮಾಡಬೇಕು ರಾಯರಿಗೆ. ಈ ರೀತಿ ಮಾಡಿಕೊಂಡು 108 ಸಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ 108 ಬಾರಿ ನಾವು ಭಗವಂತನಲ್ಲಿ ಸ್ಮರಣೆ ಮಾಡಿಕೊಂಡು 108 ಬಾರಿ ರಾಘವೇಂದ್ರನ ನಾಮ ಹೇಳ್ಕೊಂಡು ನಾವು ನಮ್ಮ ಸಂಕಲ್ಪವನ್ನೆಲ್ಲ ರಾಯರ ಮುಂದೆ ಚೀಟೀಲಿ ಏನು ಬರೆದಿಟ್ಟಿರ್ತೀವೋ ಆ ಸಂಕಲ್ಪನೆಲ್ಲ ರಾಯರ ಮುಂದೆ ಕೇಳಿಕೊಂಡು ನಮಸ್ಕಾರ ಮಾಡಿಕೊಂಡು ಪೂಜೆನ ಮುಗಿಸ್ಬೇಕು. ಈ ಪೂಜೆನ 3 ಗುರುವಾರ ಅಥವಾ 5 ಗುರುವಾರ ಮಾಡಬೇಕು. ರಾಯರ ವರ್ಧಂತಿ ಇದ್ದಾಗ, ಅಂದರೆ ರಾಯರಿಗೆ ವಿಶೇಷವಾಗಿರ್ತಕ್ಕಂತಹ ದಿನ, ರಾಯರಿಗೆ ಪಟ್ಟಾಭಿಷೇಕವಾಗಿರ್ತಕ್ಕಂಥ ದಿನ ಮತ್ತು ರಾಯರ ಹುಟ್ಟಿದ ದಿನ, ವರ್ಷಕ್ಕೊಂದು ಸಲ ಬರುವಂಥ ಈ ರಾಯರ ವರ್ಧಂತಿ ಇದ್ದಾಗ ಈ ಸಂಕಲ್ಪ ಪೂಜೆ ಮಾಡೋದರಿಂದ ನಿಮ್ಮ ಬೇಡಿಕೆಯೆಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಈಡೇರಿಸ್ತಾರೆ. ಇದು ನಾನು ಕಂಡುಕೊಂಡಿರೋ ಸತ್ಯ. ಹಿಂದಿನ ವರ್ಷ ಈ ರಾಯರ ವರ್ಧಂತಿ ಸಮಯದಲ್ಲಿ ಈ ಪೂಜೆ ಮಾಡಿದ್ದೆ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಮನೆ ಕಟ್ಟುವ ಸಂಕಲ್ಪನ ನಾನು ಹಿಂದಿನ ವರ್ಷ ರಾಯರ ವರ್ಧಂತಿ ಸಮಯದಲ್ಲಿ ಈ ಸಂಕಲ್ಪ ಪೂಜೆ ಮಾಡಿಕೊಂಡು ನಾನು ಈ ಪೂಜೆ ಮಾಡಿದ್ದೆ. ರಾಯರು ನೆರವೇರಿಸಿದ್ದಾರೆ. ಹಾಗಾಗಿ ನಿಮಗೆಲ್ರಿಗೂ ಉಪಯೋಗ ಆಗಲಿ. ಥ್ಯಾಂಕ್ ಯು.